ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ? 3-4 ಡೇಸಿಂದ ನಾನು ವೀಡಿಯೋ ಮಾಡಲಿಕ್ಕಾಗಿಲ್ಲ. ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ಮನೆಯಲ್ಲಿ ತಂದೆಗಿಂತ ದೊಡ್ಡ ಹೀರೋ ಯಾರೂ ಇಲ್ಲ. ಯಾಕೆಂದರೆ ತಾಯಿ ನಿಮ್ಮನ್ನು ಭೂಮಿಗೆ ಪರಿಚಯ ಮಾಡ್ತಾಳೆ, ತಂದೆ ನಿಮ್ಮನ್ನು ಜಗತ್ತಿಗೆ ಪರಿಚಯ ಮಾಡ್ತಾನೆ. ಆದ್ದರಿಂದ 1000 ಜನ 1000 ಹೇಳ್ಕೊಳ್ಳಿ, ಯಾವತ್ತೂ ಫ್ಯಾಮ್ಲಿನ ಬಿಟ್ಕೊಡ್ಬೇಡಿ. ಫ್ಯಾಮ್ಲಿ ಇದ್ರೇ ಎಲ್ಲರೂ, ಫ್ಯಾಮ್ಲಿಯಿಂದಲೇ ಎಲ್ಲರೂ. ನೀವೆಲ್ಲೇ ಏನೇ ನೋವುಗಳು ಬಂದರೂ, ಎಂಥ ಕಷ್ಟ ಬಂದರೂ, ನಿಮ್ಮ ನಂಬಿದವರೆಲ್ಲ ಕೈ ಬಿಟ್ಟರು, ತಂದೆ ಅಂತ ಒಂದು ಪ್ರಾಣ ಇದೆಯಲ್ಲ, ಅದು ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಏನೇ ಕಷ್ಟ ಬಂದರೂ ನನ್ನ ಮಗ ಅನ್ನೋದು ಇದ್ದೇ ಇರುತ್ತೆ, ನನ್ನ ಮಕ್ಕಳು ಅನ್ನೋದು ಇರುತ್ತೆ. ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಯಾವತ್ತೂ ಅಷ್ಟೇ, 100 ಜನ 100 ಮಾತಾಡ್ಕೊಳ್ಳಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಬರೋರು ಬರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ ಅಲ್ವಾ. ಆದರೆ ರಿಯಲಾಗಿ ಹೇಳ್ಬೇಕು ಅಂದರೆ ನಮಗಿರೋದು ಯಾರು ಅಂದರೆ ತಂದೆ. ಅದಕ್ಕೆ ತಂದೆಗೆ ಮರ್ಯಾದೆ ಕೊಡಿ, ತಂದೆನ ಕಾಪಾಡ್ಕೊಳ್ಳಿ, ಇರೋವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾವತ್ತೂ ಅವ್ರು ನಿಮಗೆ ಕೆಟ್ಟದ್ದನ್ನು ಮಾತ್ರ ಬಯಸೋದಿಲ್ಲ. ನೀವು ನಂಬಿದ 100 ಜನ ನಿಮ್ಮನ್ನು ಕೈ ಬಿಡ್ಬೋದು, ಆದರೆ ನಿಮ್ಮ ಜನ್ಮ ಕೊಟ್ಟ ಜನ್ಮದಾತ ಯಾವತ್ತೂ ನಮಗೆ ಕೈ ಬಿಡೋದಿಲ್ಲ. ಏನಂತೀರ? ಕರೆಕ್ಟ್ ಅಲ್ವಾ? ಥ್ಯಾಂಕ್ ಯು.